ಪೂರ್ಣಿಮಾ ವಸ್ತ್ರದ್ರವರು. ಇವರು ನಮ್ಮ ಸಿಟಿ ಲಾಡ್ಜಲ್ಲಿ ಇವಾಗ ಬರ್ತಾ ಇದ್ದಾರೆ. ನಾನು ಇವತ್ತೇ ಮೊದಲ ಸಲ ನೋಡಿದ್ದವ್ರನ್ನ. ನಮಗೆಲ್ಲ ಗೊತ್ತು, ನಮ್ಮ ಹಿರಿಯ ಸಹೋದರರು RV ವಸ್ತ್ರದ್ ಅಂತ. ಅವರು ಇಂಗ್ಲೀಷ್ ಪುಸ್ತಕಗಳನ್ನೆಲ್ಲ ಕನ್ನಡ ಗ್ರಂಥಕ್ಕೆ ತುಂಬಾ ತರ್ಜುಮೆ ಮಾಡಿದ್ದಾರೆ. ಹಾಗಾಗಿ ಅಂಥ ಹಿರಿಯ ನಮ್ಮ ಸಹೋದರರ ಪುತ್ರಿ ಇವರು ಪೂರ್ಣಿಮಾ ವಸ್ತ್ರದ್ ಅಂತ. ಇವರು ಬಳ್ಳಾರಿಯ ಕೊಟ್ಟೂರಿನವರು. ಇವರು 2018ರಲ್ಲಿ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿರೋವಂಥವರು. ಇವರ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಎಲ್ಲನೂ ಕೊಟ್ಟೂರಲ್ಲೇ ಆಯಿತು. ಹೈಸ್ಕೂಲು ಇದೆಲ್ಲ ಡಿಗ್ರಿ ಎಲ್ಲ ಅವರು ಬಳ್ಳಾರಿನಲ್ಲಿ ಮಾಡಿದ್ರು. ಇವರು MA ಇನ್ ಸೋಷಿಯಾಲಜಿ ಮಾಡಿದ್ದಾರೆ. ಆಮೇಲೆ B.Ed ಮಾಡಿದ್ದಾರೆ. ಅದನ್ನು ಸತ್ಯಸಾಯಿ ಕಾಲೇಜು ಬಳ್ಳಾರಿನಲ್ಲಿ ಮಾಡಿದ್ದಾರೆ. ಅದಲ್ದಿರ ಅವರು ಸರ್ಟಿಫಿಕೇಟ್ ಕೋರ್ಸ್ ಇನ್ ಯೋಗ ಅಂತ ಆ ಒಂದು ಇದನ್ನು ಶಿಕ್ಷಣನೂ ತಗೊಂಡಿದ್ದಾರೆ. ಈ ಒಂದು ಕೋರ್ಸನ್ನು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಮಾಡಿರೋವಂಥವ್ರು. ಪ್ರಸ್ತುತ ಈಗ ಅವರು 14 ವರ್ಷಗಳಿಂದ ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲು ಅಲ್ಲಿ ಅಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರ ಕುಟುಂಬದವರೇ ಆಗಿರೋದು ಅಂತ ಹೇಳೋದಕ್ಕೆ ನನಗೆ ತುಂಬ ಪಾರ್ವತಿಯೊಬ್ಬರಾದರೂ ಇವಾಗ ನಮ್ಮ ಪೂರ್ಣಿಮಾ ವಸ್ತ್ರದೊಬ್ಬರು ಹಿರಿಯ ಸಹೋದರರ ಒಂದು ಪೀಳಿಗೆನವರೇನೆ. ಹಾಗಾಗಿ ಅವರನ್ನು ನಮ್ಮ ಥಿಯೋಸಫಿಕಲ್ ಸೊಸೈಟಿಗೆ ಆಹ್ವಾನ ಮಾಡಿ ಈ ದಿನ ಅವರು ಉಪನ್ಯಾಸ ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಅವರು ಜಿನರಾಜದಾಸರು ಆ ಅಧ್ಯಕ್ಷರ ಬಗ್ಗೆ ನಮಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ನಾವೆಲ್ಲ ಆಸಕ್ತಿಯಾಗಿ ಕೂತ್ಕೊಂಡು ಕೇಳೋಣ. ಮೊಬೈಲುಗಳು ಸ್ವಲ್ಪ ದಯವಿಟ್ಟು ಎಲ್ಲರೂ ಆಫ್ ಮಾಡ್ಕೊಳ್ಳಿ. ಮಾತಾಡೋದೇನನ್ನ ಇದ್ದರೆ ಆಚೆ ಕಡೆ ಹೋಗಿ ಮಾತಾಡಿ, ತುಂಬ ಮುಖ್ಯವಾಗಿತ್ತು ಅಂತಂದರೆ. ಪೂರ್ಣಿಮಾ ವಸ್ತ್ರದವ್ರನ್ನ ಕರೀತಿದ್ದೀನಿ, ಅವ್ರು ಬರ್ತಾ ಇದ್ದಾರೆ ಈಗ. ಎಲ್ಲರಿಗೂ ನಮಸ್ಕಾರ. ಸೋದರ ಸೋದರಿಯರೇ, ಇಂದು ನಾನು 4 ಥಿಯಾಸಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಸ್ಮರಣಾರ್ಥದ ಒಂದು ದಿನದ ವಿಶೇಷ ಕಾರ್ಯಕ್ರಮದಡಿ ನಾನು ಜಿನರಾಜದಾಸರವರ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಇದರಲ್ಲಿ ಅವರ ಬಾಲ್ಯ, ಅವರು ಥಿಯಾಸಫಿಕಲ್ ಸದಸ್ಯರಾಗಿ ಮಾಡಿರುವಂಥ ಕಾರ್ಯ ಮತ್ತು ಅವರ ಕೆಲವು ಕೃತಿಗಳ ಬಗ್ಗೆ ನನಗೆ ತಿಳಿದಷ್ಟು ನಾನು ಪರಿಚಯವನ್ನು ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಥಿಯಾಸಫಿಯ ಮೊದಲ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ H.S. ಆಲ್ಕಾಟ್ ಅವರವರು ಥಿಯಾಸಫಿಯನ್ನು ಜಗತ್ತಿನಾದ್ಯಂತ ಹರಡಿದವರು. ಬ್ಲಾವರ್ಸ್ಕಿ ಅವರು ಥಿಯಾಸಫಿಯನ್ನು ನಮ್ಮ ಜಗತ್ತಿಗೆ ಕೊಟ್ಟವರಾದರೆ, ಆಲ್ಕಾಟ್ ಅವರು ಅದನ್ನು ಇಡೀ ವಿಶ್ವದಾದ್ಯಂತ ಜಗತ್ತಿನಾದ್ಯಂತ ಹರಡಿದವರು. ಇನ್ನು 2ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಡಾಕ್ಟರ್ ಅನಿ ಬೆಸೆಂಟ್ ಅವರು ನೇಮಕಗೊಂಡರು. ಇವರು ದಿವ್ಯ ದೃಷ್ಟಿಯನ್ನು ಉಳ್ಳವರಾಗಿದ್ದರು. ಲೆಡ್ಬೀಟರ್ ಅವರು ಮತ್ತು ಅನಿ ಬೆಸೆಂಟ್ ಅವರು ಸೇರಿ ಥಿಯಾಸಫಿಯ ಸಾಹಿತ್ಯವನ್ನು ನಮಗೆ ಜಗತ್ತಿನಾದ್ಯಂತ ಕೊಟ್ಟರು. 3ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಜಾರ್ಜ್ ಸಿಡ್ನಿ ಅರುಂಡೆಲ್ ಅವರು ನೇಮಕಗೊಂಡರು. ಈಗಲೇ ನಮ್ಮ ಸೋದರಿಯವರು ಅವರ ವಿಷಯವಾಗಿ ವಿಸ್ತೃತವಾಗಿ ಹೇಳಿದ್ದಾರೆ. ಅವರು ಅನಿ ಬೆಸೆಂಟ್ ಅವರಿಗೆ ತುಂಬ ಆತ್ಮೀಯರಾಗಿದ್ದರು. ಅಲ್ಲದೆ ಅವರೂ ಸಹ ಥಿಯಾಸಫಿಯ ಸಾಹಿತ್ಯವನ್ನು ಅತ್ಯಂತ ಜಗತ್ತಿನಾದ್ಯಂತ ಪ್ರಚಾರ ಮಾಡಲು ಸಹಾಯ ಮಾಡಿದರಲ್ಲದೆ, ಅವರು ಬನಾರಸ್ನ ಹಿಂದೂ ಕಾಲೇಜಿನ ಪ್ರಾಂಶುಪಾಲರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ತರುವಾಯ 4ನೇ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡವರೇ ಸೋದರ C. ಜಿನರಾಜದಾಸರವರು. ಇವರನ್ನು ಎಲ್ಲರೂ ಪ್ರೀತಿಯಿಂದಲೇ ಇವರಿಗೆ ಬ್ರದರ್ ರಾಜ ಅಂತ ಕೂಡ ಕರೀತಾಯಿದ್ರು. ಇವರು ದಿನಾಂಕ 16/12/1875 ಅಂದರೆ ನಮ್ಮ ಥಿಯಾಸಫಿ ಪ್ರಾರಂಭವಾದ ವರ್ಷದಲ್ಲಿಯೇ ಇವರು ಜನಿಸಿದರು. ಇವರು ಜನಿಸಿದ್ದು ಸಿಲೋನ್ನಲ್ಲಿ, ಅಂದರೆ ಇಂದಿನ ಶ್ರೀಲಂಕಾ ದೇಶದಲ್ಲಿ. ಇವರ ಬಾಲ್ಯವನ್ನು ತಿಳಿಯುವುದಕ್ಕೆ ಮೊದಲು ಇವರ ಪೂರ್ವಜನ್ಮದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಜಿನರಾಜದಾಸರು ಪೂರ್ವಜನ್ಮದಲ್ಲಿ ಲೆಡ್ಬೀಟರ್ ಅವರ ತಮ್ಮನಾಗಿದ್ದರು ಅಂಥೇಳಿ ಲೆಡ್ಬೀಟರ್ ಅವರ ಮಾನವ ಎಲ್ಲಿಂದ ಮತ್ತು ಹೇಗೆ ಎಂಬ ಗ್ರಂಥದಿಂದ ತಿಳಿದು ಬರುತ್ತದೆ. ಬಾಲ್ಯದಲ್ಲಿ ಲೆಡ್ಬೀಟರ್ ಅವರ ಹೆಸರು ಚಾರ್ಲ್ಸ್ ಅಂತ ಇತ್ತು ಮತ್ತು ಜಿನರಾಜದಾಸರವರ ಹೆಸರು ಜೆರಾಲ್ಡ್ ಅಂತ ಇತ್ತು. ಇವರ ತಂದೆ ಎಲ್ಲರೂ ಸೇರಿ ಒಂದು ಕೆಲಸದಲ್ಲಿ ನಿಮಿತ್ತವಾಗಿದ್ದಾಗೆ ಅವರು ವೈರಿಗಳಿಂದ ಬಂಧಿತರಾಗ್ತಾರೆ. ಬಂಧಿತರಾದ ಸಮಯದಲ್ಲಿ ಅವರ ನಾಯಕ
ಮಾರ್ಟಿನೆಜ್ ಅಂಥೇಳಿ. ಮಾರ್ಟಿನೆಜ್ ಏನು ಮಾಡ್ತಾರೆ ಅಂತಂದರೆ, ಈ ತಂದೆ ಮಕ್ಕಳನ್ನು ಬಂಧನಕ್ಕೆ ಒಳಪಡಿಸ್ಬಿಟ್ಟು ಏನು ಹೇಳ್ತಾರೆ, ನೀವು ನಮ್ಮ ಸೈನ್ಯದ ಪರವಾಗಿ ಹೋರಾಡಿ, ಇಲ್ಲ ಅಂದರೆ ನಿಮ್ಮ ಧರ್ಮಗುರುಗಳನ್ನು ನಾವು ನೋಡೋದಕ್ಕೆ ಬಿಡಲ್ಲ, ಮತ್ತು ಶಿಲುಬೆಯ ಮೇಲೆ ನೀವು ಕಾಲನ್ನಿಟ್ಟು ಪ್ರಮಾಣ ಮಾಡಿ ನಾವು ಅವ್ರನ್ನ ನೋಡಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆದರೆ ಇವರು ಅದಕ್ಕೆ ಒಪ್ಪೋದಿಲ್ಲ. ಮಾರ್ಟಿನೆಜ್ ಕೋಪಗೊಳ್ತಾನೆ. ತಂದೆ ಚಾರ್ಲ್ಸ್ ಮತ್ತು ಜೆರಾಲ್ಡ್ ಅವರ ತಂದೆ ಏನು ಮಾಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಆದರೆ ಈ ಇಬ್ಬರು ಮಕ್ಕಳು ಬಂಧನಕ್ಕೆ ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಆಗ ಮಾರ್ಟಿನೆಜ್ ಇನ್ನೂ ಕೋಪಗೊಂಡು ಇವ್ರಿಗೂ ಕೂಡ ನೀವು ಕೂಡ ಶಿಲುಬೆ ಮೇಲೆ ಕಾಲಿಟ್ಬಿಟ್ಟು ಪ್ರಮಾಣ ಮಾಡಿ ಅಂತ ಹೇಳ್ತಾರೆ. ಇಬ್ಬರೂ ಒಪ್ಪೋದಿಲ್ಲ. ಇನ್ನೂ ಕೋಪಗೊಂಡ ಮಾರ್ಟಿನೆಜ್ ಏನು ಮಾಡ್ತಾನೆ, ಚಾರ್ಲ್ಸ್ ಅವರ ತಮ್ಮ ಜೆರಾಲ್ಡ್ನ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ಕಣ್ಣಾರೆ ಕಂಡ ಚಾರ್ಲ್ಸ್ ಇದನ್ನು ನೋಡಿ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಕೊನೆಗೆ ಮಾರ್ಟಿನೆಜ್ ವಿರುದ್ಧ ನಾನು ಸೇಡ್ ತೀರಿಸ್ಕೊಳ್ತೀನಿ ಅಂತ ಶಪಥ ಕೂಡ ಮಾಡ್ತಾನೆ. ಕೊನೆಗೆ ಚಾರ್ಲ್ಸ್ ತಂದೆಯ ಒಬ್ಬ ಸೇವಕ ಟಿಟೋ ಅನ್ನೋನು ಏನು ಮಾಡ್ತಾರೆ, ಬಂಧನದಿಂದ ಚಾರ್ಲ್ಸ್ನ ಬಿಡಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಚಾರ್ಲ್ಸ್ ಮತ್ತು ಅವ್ರ ತಂದೆ ಅವರ ಸರ್ಕಾರದ ಜನರಿಗೆ ಹೋಗಿ ತಾವು ಮಾಡಿದ ಹೇಗೆ ಬಿಡಿಸ್ಕೊಂಡು ಬಂದ್ವಿ ಅನ್ನೋದನ್ನು ಹೇಳಿದಾಗೆ ಸರ್ಕಾರ ಮೆಚ್ಚಿಬಿಟ್ಟು ಚಾರ್ಲ್ಸ್ ತಂದೆಗೆ ತಮ್ಮ ಸೈನ್ಯದ ತಂಡದ ಒಂದು ನಾಯಕನನ್ನಾಗಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಚಾರ್ಲ್ಸ್ ಏನು ಮಾಡ್ತಾರೆ, ತನ್ನ ತಂದೆಯ ಜೊತೆಗೂಡಿ ಮಾರ್ಟಿನೆಜ್ನ ಹೇಗಾದರೂ ಮಾಡಿ ಕೊಲ್ಲಬೇಕು ಅಂತ ಅವ್ರನ್ನ ಹುಡುಕೊಂಡು ಹೋಗ್ತಾರೆ. ಕೊನೆಗೆ ಮಾರ್ಟಿನೆಜ್ ಸಿಗ್ತಾನೆ. ಸಿಕ್ಕಾಗೆ ಇನ್ನೇನು ಮಾರ್ಟಿನೆಜ್ನ ಕೊಲ್ಲಬೇಕು ಅಂತಾಗ ಏನಾಗುತ್ತೆ, ಅವಾಗ ಜೆರಾಲ್ಡ್ನ ಆಕೃತಿ ಅವ್ರಿಗೆ ಕಾಣಿಸ್ಬಿಟ್ಟು, ಇಲ್ಲ ಅವನನ್ನು ಕೊಲ್ಲಬೇಡ ಅಂತ ಒಂದು ವಾಯ್ಸ್ ಕೇಳುತ್ತೆ. ಆಗ ಚಾರ್ಲ್ಸ್ ಏನು ಹೇಳ್ತಾರೆ ಅಂದರೆ, ದ್ವೇಷವು ನನ್ನಿಂದ ಪೂರ್ತಿಯಾಗಿ ನಾಶವಾಯಿತು. ನನ್ನ ತಮ್ಮ ಈಗಲೂ ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದು ನನಗೆ ಸಂತೋಷವಾಗಿದೆ. ನಾವಿಬ್ಬರೂ ಬೇರೆ ಬೇರೆ ಶರೀರಗಳೆಲ್ಲ ಇದ್ದರೂ ಪರಸ್ಪರ ಗುರುಸುತ್ತೇವೆ. ನಿಜವಾದ ಪ್ರೇಮ ಜೀವಿಗಳನ್ನು ಮರಣವೂ ಪ್ರತ್ಯೇಕಿಸಲಾರದು ಎಂದು ಹೇಳಿದರು. ಅವರ ಈ ಮಾತುಗಳು, ಅಂದರೆ ಲೆಡ್ಬೀಟರ್ ಅವರ ಮಾತುಗಳು, ಅವರ ಮುಂದಿನ ಜೀವನಕ್ಕೆ ನಾಂದಿಯಾಗುತ್ತದೆ. ಈಗ ಇನ್ನು ವಾಸ್ತವಕ್ಕೆ ಬಂದಾಗ, ಸೋದರ ಜಿನರಾಜದಾಸ ಅವರ ತಂದೆ ತಾಯಿಗಳು ಬೌದ್ಧಮತೀಯರಾಗಿರ್ತಾರೆ. ಆಲ್ಕಾಟ್ ಅವರ ರಾಯಭಾರಿಯಾಗಿ ಈಗ ಲೆಡ್ಬೀಟರ್ ಅವರು ಶ್ರೀಲಂಕಾಕ್ಕೆ ಬುದ್ಧಿಸ್ಟ್ ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಕಲಾಪಗಳನ್ನು ನೋಡೋದಕ್ಕೆ ಶ್ರೀಲಂಕಾದಲ್ಲಿ ಬಂದಿರ್ತಾರೆ. ಅದು ಅಲ್ಲದೆ ಅವರೇ ಸ್ಥಾಪಿಸಿದ ಆನಂದ್ ಅನ್ನೋ ಕಾಲೇಜಿನ ಪ್ರಾಂಶುಪಾಲರು ಕೂಡ ಆಗಿರ್ತಾರೆ. ಯಾರು? ಲೆಡ್ಬೀಟರ್ ಅವರು. ಇನ್ನೊಂದು ಉದ್ದೇಶ ಅಂದರೆ, ಲೆಡ್ಬೀಟರ್ ಅವರಿಗೆ ಅವರ ಗುರುಗಳ ಒಂದು ಸಂದೇಶ ಏನು ಹೇಳುತ್ತೆ ಅಂದರೆ, ನಿಮ್ಮ ತಮ್ಮ ಜೆರಾಲ್ಡ್ ಶ್ರೀಲಂಕಾದಲ್ಲಿದ್ದಾನೆ, ಅವರನ್ನು ನೀವು ಗುರುತಿಸಿ ಅಂತ ಹೇಳ್ತಾರೆ. ಈ ಮೊದಲೇ ಲೆಡ್ಬೀಟರ್ ಅವರಿಗೆ ದಿವ್ಯ ದೃಷ್ಟಿ ಇರೋದರಿಂದ ಲೆಡ್ಬೀಟರ್ ಅವರು ಶ್ರೀಲಂಕಾಕ್ಕೆ ಬಂದಾಗ ಜಿನರಾಜದಾಸರವರೇ ಜೆರಾಲ್ಡ್ ಅಂತ ಗೊತ್ತು ಹಿಡಿತಾರೆ. ಆಗ ಜಿನರಾಜದಾಸರವರಿಗೆ ಕೇವಲ 13 ವರ್ಷ ವಯಸ್ಸಾಗಿರುತ್ತೆ. ಈ ಸಂದರ್ಭದಲ್ಲಿ ಎ ಪಿ ಸಿನೆಟ್ ಅವರು ಇಂಗ್ಲೆಂಡಿನವರು. ಅವರು ಏನು ಮಾಡ್ತಾರೆ, ಲೆಡ್ಬೀಟರ್ ಅವರನ್ನು ತಮ್ಮ ಮಗನಿಗೆ ಪಾಠ ಹೇಳ್ಕೊಡೋದಕ್ಕಾಗಿ ವಾಪಸ್ ಇಂಗ್ಲೆಂಡಿಗೆ ಬರೋದಕ್ಕೆ ಸೂಚಿಸ್ತಾರೆ. ಲೆಡ್ಬೀಟರ್ ಅವರು ವಾಪಸ್ ಹೋಗೋ ಸಂದರ್ಭದಲ್ಲಿ ಜಿನರಾಜದಾಸರವರನ್ನು ತಮ್ಮ ಜೊತೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಇರುತ್ತೆ. ತುಂಬ ಚಿಕ್ಕವರಾಗಿರೋದ್ರಿಂದ ಅವ್ರ ತಂದೆ ತಾಯಿಗಳು ಅದಕ್ಕೆ ಒಪ್ಪೋದಿಲ್ಲ. ಆದರೆ ಜಿನರಾಜದಾಸರವ್ರಿಗೆ ಲೆಡ್ಬೀಟರ್ ಅವ್ರ ಜೊತೆಗೆ ಹೋಗಬೇಕು ಅನ್ನೋದು ಒಂದು ಉತ್ಕಟ ಬಯಕೆ ಇರುತ್ತೆ. ಆದ್ದರಿಂದ ಅವರು 1889ರಲ್ಲಿ ಮನೆ ಬಿಟ್ಟು ಸಮುದ್ರದಲ್ಲಿ ಈಜಿ ಹಡಗನ್ನು ತಲುಪಿಬಿಟ್ಟು ಲೆಡ್ಬೀಟರ್ ಅವ್ರ ಜೊತೆಗೆ ಇಂಗ್ಲೆಂಡಿಗೆ ಹೋಗ್ತಾರೆ. ಲೆಡ್ಬೀಟರ್ ಅವರು ಸೆನೆಟ್ ಅವರ ಮನೆಯಲ್ಲಿ ಅರುಂಡೇಲರ್ ಅವರ ಜೊತೆಗೆ ಇವರಿಗೂ ಸಹ ಪಾಠವನ್ನು ಮಾಡ್ತಾರೆ. ಇನ್ನು ಇವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದರೆ, 1896ರಲ್ಲಿ ಲೆಡ್ಬೀಟರ್ ಅವರ ಆರ್ಥಿಕ ನೆರವಿನಿಂದ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸೇಂಟ್ ಜಾನ್ ಕಾಲೇಜಿನಲ್ಲಿ ಸಂಸ್ಕೃತ ಮತ್ತು ಭಾಷಾಶಾಸ್ತ್ರದಲ್ಲಿ ಪದವಿಯನ್ನು ಪಡೀತಾರೆ. ನಂತರ ಇವರು ನ್ಯಾಯಶಾಸ್ತ್ರವನ್ನು ಕೂಡ ವ್ಯಾಸಂಗ ಮಾಡ್ತಾರೆ. ಅಲ್ಲದೆ ಇವರೊಬ್ಬರು ಉತ್ತಮ ಕ್ರೀಡಾಪಟುಗಳು ಆಗಿರ್ತಾರೆ. ಅಲ್ಲಿ ವಿದ್ಯಾಭ್ಯಾಸ ಮುಗಿಸ್ಬಿಟ್ಟು ಲಂಡನ್ನಿಗೆ ವಾಪಸ್ ಬಂದು ಹಿಂತಿರುಗಿ
ಲೆಡ್ಬಿಟರ್ ಅವರು ಪ್ರಾರಂಭಿಸಿದ್ದ ಆನಂದ್ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿ ಕೆಲವು ವರ್ಷ ಕೆಲಸ ಮಾಡ್ತಾರೆ. ನಂತರ 1903ರಲ್ಲಿ ಇಟಲಿಯ ಪ್ರಾವಿಯಾ ಯೂನಿವರ್ಸಿಟಿಯಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಇವರು ಇಂಗ್ಲೀಷ್, ಇಟಾಲಿಯನ್, ಫ್ರೆಂಚ್, ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸ್ ಭಾಷೆಯನ್ನು ಬಲ್ಲವರಾಗಿರ್ತಾರೆ. ಈ ಇಷ್ಟು ಭಾಷೆಯಲ್ಲಿ ಅವರು ನಿರರ್ಗಳವಾಗಿ ಉಪನ್ಯಾಸವನ್ನು ನೀಡ್ತಾ ಇರ್ತಾರೆ, ಭಾಷಾ ಪ್ರಾವೀಣ್ಯರಾಗಿರ್ತಾರೆ. ಇನ್ನು ಸ್ವಲ್ಪ ಇವರ ವೈಯಕ್ತಿಕ ಜೀವನವನ್ನು ನೋಡೋದಾದರೆ, ಜಿನರಾಜದಾಸ್ರವರು 1916ರಲ್ಲಿ ಇಂಗ್ಲೆಂಡಿನ ಒಬ್ಬ ಸ್ತ್ರೀ ಸ್ವಾತಂತ್ರ್ಯವಾದಿಯಾದ ಡೊರೋತಿ ಎಂ ಗ್ರಾಹಮ್ ಅನ್ನೋರನ್ನು ವಿವಾಹ ಆಗ್ತಾರೆ. ಇವರು ನಂತರ ಅಡಿಯಾರಲ್ಲಿ ಅನಿ ಬೆಸೆಂಟ್ ಅವರ ಜೊತೆಗೂಡಿ ಭಾರತ ಮಹಿಳಾ ಸಮಾಜ, ವುಮೆನ್ಸ್ ಇಂಡಿಯನ್ ಅಸೋಸಿಯೇಷನ್ ಕೂಡ ಸ್ಥಾಪಿಸ್ತಾರೆ. ಯಾರು? ಜಿನರಾಜದಾಸರವರ ಪತ್ನಿಯವರು. ಇನ್ನು ಜಿನರಾಜದಾಸರವರ ಥಿಯಾಸಫಿ ಸದಸ್ಯರಾಗಿ ಏನು ಮಾಡಿದ್ರು ಅಂತ ನೋಡೋದಾದರೆ, ಇವರು ದಿನಾಂಕ 14/3/1893ರಲ್ಲಿ ತಮ್ಮ 18ನೇ ವಯಸ್ಸಿನಲ್ಲಿಯೇ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿರ್ತಾರೆ. ಬಹುಭಾಷಾ ಪ್ರಾವೀಣ್ಯರಾದ ಇವರು ಪ್ರಪಂಚದಾದ್ಯಂತ ಸುಮಾರು 50 ವರ್ಷಗಳ ಕಾಲ ಸಂಚರಿಸಿ ಉನ್ನತ ಮಟ್ಟದ ಉಪನ್ಯಾಸಗಳನ್ನು ನೀಡ್ತಾರೆ. ಡಾಕ್ಟರ್ ಅನಿ ಬೆಸೆಂಟರು ಥಿಯಾಸಫಿ ಸೊಸೈಟಿಯ ಅಧ್ಯಕ್ಷರಾಗಿದ್ದಾಗ ಇವರು ಉಪಾಧ್ಯಕ್ಷರಾಗಿ ಕೂಡ ಕೆಲಸ ನಿರ್ವಹಿಸಿರ್ತಾರೆ. ಸ್ವಲ್ಪ ಸಮಯ ಆಸ್ಟ್ರೇಲಿಯಾ ಸಿಡ್ನಿಯದ ಮೇನರ್ ಎಂಬಲ್ಲಿ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾಗಿ ಆಸ್ಟ್ರೇಲಿಯನ್ ಥಿಯಾಸಫಿಸ್ಟ್ ಎಂಬ ಪತ್ರಿಕೆಯನ್ನು ಪುನರುಜ್ಜೀವನಗೊಳಿಸ್ತಾರೆ. ಅಲ್ಲದೆ ಅಡಿಯಾರ್ ಗ್ರಂಥದ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾರೆ. ಅತ್ಯುತ್ತಮ ಲೇಖಕರೆಂದು ಪರಿಗಣಿಸಿ ಇವರಿಗೆ 1913ರಲ್ಲಿ ಟಿ ಸುಬ್ಬರಾವ್ ಅವರ ಪದಕವನ್ನು ಇಟ್ಟುಬಿಟ್ಟು ಇವ್ರನ್ನ ಗೌರವಿಸಲಾಗುತ್ತದೆ. ಜಿನರಾಜದಾಸರವರು ಥಿಯಾಸಫಿಯ ಉನ್ನತ ವ್ಯಾಸಂಗ ಮತ್ತು ಸಂಶೋಧನೆಗಳಿಗಾಗಿ 17/11/1949ರಲ್ಲಿ ಸ್ಕೂಲ್ ಆಫ್ ವಿಸ್ಡಮ್ ಅನ್ನು ಸ್ಥಾಪಿಸ್ತಾರೆ ಅಡಿಯಾರಲ್ಲಿ. ಆ ಪ್ರಪ್ರಥಮವಾದ ಸ್ಥಾಪಿತವಾದ ದಿನದಲ್ಲಿ 5 ಧರ್ಮದ 9 ವಿದ್ಯಾರ್ಥಿಗಳು ಅಲ್ಲಿ ಸೇರಿರ್ತಾರೆ. ಅವರ ಮುಖ್ಯ ಭಾಷಣವನ್ನು ಅಲ್ಲಿ ನೀಡುತ್ತಾ ಏನು ಹೇಳ್ತಾರೆ ಅಂದರೆ, ಮನುಷ್ಯನ ಮನಶಕ್ತಿಗೂ ಹಾಗೂ ಬುದ್ಧಿಶಕ್ತಿಗೂ ಬಹಳ ವ್ಯತ್ಯಾಸವಿದೆ. ಗುಪ್ತ ವಿದ್ಯೆಯು ಬೋಧಿಸುವ ವಿಶ್ವ ಸೃಷ್ಟಿ ಪ್ರಕರಣ ಹಾಗೂ ಮಾನವ ಸೃಷ್ಟಿ ಪ್ರಕರಣಗಳ ಬಗ್ಗೆ ಸರಿಯಾಗಿ ಅರಿಯುವ ಕಾರ್ಯಭಾರವು ಬುದ್ಧಿಶಕ್ತಿಗಿದೆ. ಮಾನವರು ಪರಸ್ಪರ ಅವರ ನಡುವೆ ಇರುವ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ಅರಿಯುವ ತನಕ ಅವರು ಬುದ್ಧಿವಂತರಾಗಲು ಸಾಧ್ಯವಿಲ್ಲ. ನಾವು ಪ್ರಕೃತಿಯನ್ನು ವಿವಿಧ ದೃಷ್ಟಿಕೋನಗಳಿಂದ ತಿಳಿದು ಅದರೊಡನೆ ಗಾಢವಾದ ಭಾವನಾತ್ಮಕ ಸಂಬಂಧವು ಸಾಧ್ಯವಾದರೆ ಮಾತ್ರ ನಮ್ಮ ಬುದ್ಧಿಶಕ್ತಿಯ ಗಳಿಕೆಯ ಪ್ರಗತಿಯು ಸಾಧ್ಯ. ಪ್ರಕೃತಿಯನ್ನು ಮೆಚ್ಚಿ ಹೊಗಳಿದರೆ ಸಾಲದು, ಅದನ್ನು ಪ್ರೀತಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಾ ತನ್ನ ಅಂತಃಶಕ್ತಿಗಳ ಬಗ್ಗೆ ಅರಿಯುತ್ತಾನೆ. ಅವನು ಕಂಡುಕೊಂಡ ರಹಸ್ಯಗಳೆಲ್ಲವನ್ನು ಪ್ರಪಂಚಕ್ಕೆ ತಿಳಿಸಿಬಿಡುವ ಹಂಬಲವನ್ನು ಹೊಂದುತ್ತಾನೆ. ಬುದ್ಧಿಶಕ್ತಿಯನ್ನು ಗಳಿಸಿದ ಮಾನವನ ಪ್ರತಿಯೊಂದು ಯೋಚನೆ, ಭಾವನೆ ಹಾಗೂ ಕ್ರಿಯೆಯು ಯಾವಾಗಲೂ ನಿತ್ಯ ಸತ್ಯತೆ ಮತ್ತು ದೈವತ್ವವನ್ನು ಪ್ರದರ್ಶಿಸುತ್ತಾ ಇರುತ್ತದೆ ಎಂದು ಒತ್ತಿ ಹೇಳಿದ್ದಾರೆ. ಇಂದಿಗೂ ಸಹ ಈ ಶಾಲೆಯಲ್ಲಿ ಮೇಲ್ಮಟ್ಟದ ಉನ್ನತ ವ್ಯಾಸಂಗ ಶಿಬಿರಗಳು ನಡೀತಾ ಇದ್ದಾವೆ. ಇನ್ನು 1950ರಲ್ಲಿ ಸೋದರ ಜಿನರಾಜದಾಸರವರು ಅಡಿಯಾರಲ್ಲಿದ್ದು ಅನಿ ಬೆಸೆಂಟ್ ಮತ್ತು ಲೆಡ್ಬಿಟರ್ ಅವರು ಅವರ ಗುಪ್ತ ಯೋಗಶಾಸ್ತ್ರ ಸಂಶೋಧನೆಯ ಫಲಿತಾಂಶಗಳನ್ನು ಸಂಗ್ರಹಿಸಿ ಗುಪ್ತ ರಸಾಯನಶಾಸ್ತ್ರ ಅಂದರೆ ಅಕಲ್ಟ್ ಕೆಮಿಸ್ಟ್ರಿ ಎಂಬ ಮೌಲಿಕ ಗ್ರಂಥವನ್ನು ಅವರು ಪ್ರಕಟಿಸ್ತಾರೆ. ವಿಜ್ಞಾನ ಇನ್ನೂ ಮುಂದುವರಿಯದ ಕಾಲದಲ್ಲಿಯೇ ಅನಿ ಬೆಸೆಂಟ್ ಮತ್ತು ಲೆಡ್ಬಿಟರ್ ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಅಣು, ಪರಮಾಣು, ಅವುಗಳ ರಚನೆ, ಅವುಗಳ ಬಣ್ಣವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಬಿಟ್ಟು ಬರೆದಂಥ ಗ್ರಂಥ ಇದು. ಈ ಗ್ರಂಥಕ್ಕೆ ಜಿನರಾಜದಾಸರವರೇ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ. ಲೆಡ್ಬಿಟರ್ ಅವರ ಮರಣಾನಂತರ ಇವರು ಗುಪ್ತ ಶಾಲೆಯ ಬಾಹ್ಯಾಧಿಕಾರಿಗಳಾಗಿ ಕೂಡ ನೇಮಿಸಲ್ಪಟ್ಟರು. ಥಿಯಾಸಫಿಕಲ್ ಸೊಸೈಟಿಯ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ
ಎಸ್ ರಾಧಾಕೃಷ್ಣನವರು ಹಿಂದೂ ಧರ್ಮದ ಬಗ್ಗೆ ಹಾಗೂ ಜಿನರಾಜದಾಸರವರು ಬೌದ್ಧ ಧರ್ಮದ ಬಗ್ಗೆ ನಡೆದ ಸಭೆಗಳ ನೇತೃತ್ವವನ್ನು ವಹಿಸಿದ್ದರು. ಇವರು 1946ರಿಂದ 1953ರವರೆಗೆ ಥಿಯಾಸಫಿಕಲ್ ಸೊಸೈಟಿಯ 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಇವರ ಅಧಿಕಾರಾವಧಿಯಲ್ಲಿ ಅನೇಕ ಹೊಸ ಲಾಡ್ಜ್ಗಳು ಪ್ರಾರಂಭವಾದವು. ಅಲ್ಲದೆ ಈಸ್ಟ್ ಆಫ್ರಿಕಾ, ಇಸ್ರೇಲ್, ಪಾಕಿಸ್ತಾನ್ ಮುಂತಾದ ಕಡೆಗಳಲ್ಲಿ, ವಿಯೆಟ್ನಾಂ ಕಡೆಗಳಲ್ಲಿ ಫೆಡರೇಷನ್ಗಳ ಪ್ರಾರಂಭ ಆಗ್ತವೆ. ಇವರು ಅಧ್ಯಕ್ಷರಾದ ಸಮಯದಲ್ಲಿ ಅಡಿಯಾರಲ್ಲಿ ಅನಿಬೆಸೆಂಟ್ ಅವರ ಸ್ಮರಣಾರ್ಥವಾಗಿ ಒಂದು ನಿಧಿಯನ್ನು ಪ್ರಾರಂಭಿಸ್ತಾರೆ 1947ರಲ್ಲಿ. ಅಲ್ಲದೆ 1947ರಲ್ಲಿ ಜಿನರಾಜದಾಸರವರು ರಿಚುವಲ್ ಆಫ್ ದ ಮಿಸ್ಟಿಕ್ ಸ್ಟಾರ್ ಯೋಗತಾರ ಸಂಸ್ಕಾರ ಕ್ರಿಯೆಯನ್ನು ಕೂಡ ಪ್ರಾರಂಭಿಸ್ತಾರೆ. ಅದು ಈಗಲೂ ಕೂಡ ಜನಪ್ರಿಯವಾಗಿದೆ. ಇಷ್ಟೇ ಅಲ್ಲದೆ ಜಿನರಾಜದಾಸರವರಿಗೆ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳ ಬಗ್ಗೆ ಅತೀವ ಪ್ರೀತಿ ಇರುತ್ತದೆ. ಅವೆಲ್ಲವನ್ನು ಅವರು ವಿಕಾಸದ ಪಥದಲ್ಲಿ ಮುಂದುವರಿಯುತ್ತಿದ್ದು ಅವು ಮಾನವನ ಸಹೋದರರು ಎಂಬ ಭಾವನೆ ಕೂಡ ಅವರಿಗೆ ಇರುತ್ತೆ. ಯಾವುದರಲ್ಲಿ? ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳಲ್ಲಿ. ಇದರಿಂದ ಅವರು ಯಾವತ್ತೂ ಹೂಮಾಲೆಗಳನ್ನು ಕಟ್ಟಲು ಅಥವಾ ಹೂಗಳನ್ನು ಕಿತ್ತಲು ಒಪ್ತಾ ಇರಲಿಲ್ಲ. ಇಷ್ಟೇ ಅಲ್ಲ, ಅವರು ದೇಶ ವಿದೇಶಗಳಿಂದ ಅನೇಕ ಸಸಿಗಳನ್ನು ಮತ್ತು ಅಲ್ಲಿನ ಮಣ್ಣುಗಳನ್ನು ತರಿಸ್ಬಿಟ್ಟು ಅಡಿಯಾರಲ್ಲಿ ಕೂಡ ನಡೆಸಿರ್ತಾರೆ ಸಸಿಗಳನ್ನು. ಅವರೊಬ್ಬ ಮಕ್ಕಳ ಪ್ರೇಮಿ ಕೂಡ ಆಗಿದ್ದರು. ಮಕ್ಕಳು ಸಹ ವಿಕಾಸ ಹೊಂದುತ್ತಿರುವ ಚೈತನ್ಯ ಜೀವಿಗಳು ಎಂದು ತಿಳಿದು ಅವರ ಸಂತೋಷವನ್ನು ಯಾವಾಗಲೂ ಬಯಸ್ತಾ ಇದ್ದರು. ಅದಕ್ಕಾಗಿ ಅವರು ವಂಡರ್ ಚೈಲ್ಡ್ ಅನ್ನೋ ಒಂದು ಕಿರು ಹೊತ್ತಿಗೆ ಅಥವಾ ಕಿರು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಸೋದರ ಜಿನರಾಜದಾಸರವರನ್ನು ಬ್ರದರ್ ರಾಜ ಅಂತಲೇ ಕರೀತಾ ಇರ್ತಾರೆ. ದಿವ್ಯ ದೃಷ್ಟಿ ಉಳ್ಳವರಾಗಿದ್ದರು ಎಂದು ಹೇಳಲಾಗಿದ್ದ ಜಿನರಾಜದಾಸರವರು ತಮ್ಮ ಇಡೀ ಜೀವನವನ್ನು ಈ ಥಿಯಾಸಫಿಕಲ್ ಸೊಸೈಟಿಗಾಗಿಯೇ ಮುಡುಪಾಗಿಡ್ತಾರೆ ಅವರು. ಅಲ್ಲದೆ ಇವರು 18/6/1953ರಲ್ಲಿ ತಮ್ಮ 78ನೇ ವಯಸ್ಸಿನಲ್ಲಿ ಸ್ವಸ್ಥಾನಕ್ಕೆ ಸೇರ್ತಾರೆ. ಇವರ ಚಿತಾಭಸ್ಮದ ಅರ್ಧ ಭಾಗವನ್ನು ಅಡಿಯಾರ್ನ ಗಾರ್ಡನ್ ಆಫ್ ರಿಮೆಂಬರೆನ್ಸ್ನಲ್ಲಿ ಇಟ್ಟಿದ್ದಾರೆ. ಇನ್ನೂ ಅರ್ಧ ಭಾಗವನ್ನು ಅಮೇರಿಕದ ಗಾರ್ಡನ್ ಆಫ್ ರಿಮೆಂಬರ್ಸ್ನಲ್ಲಿ ಇಡಲಾಗಿದೆ. ಇನ್ನು ಸೋದರ ಜಿನರಾಜದಾಸರವರ ಕೃತಿಗಳ ಬಗ್ಗೆ ನೋಡೋದಾದರೆ, ಜಿನರಾಜದಾಸವರು 50ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಮತ್ತು 1600ಕ್ಕೂ ಹೆಚ್ಚು ಲೇಖನಗಳನ್ನು ಅವರು ತಮ್ಮ ಜೀವಿತಾವಧಿಯಲ್ಲಿ ಪ್ರಕಟಿಸಿದ್ದಾರೆ. ಅವರ ಆಸಕ್ತಿ ಕೇವಲ ಆಧ್ಯಾತ್ಮಕ ಕಡೆ ಅಲ್ಲ, ಅನೇಕ ವೈವಿಧ್ಯಮಯವಾದಂಥ ಕೂಡಿತ್ತು. ಅದು ಧರ್ಮ, ತತ್ವಶಾಸ್ತ್ರ, ಸಾಹಿತ್ಯ, ಕಲೆ, ಗುಪ್ತವಿದ್ಯೆ, ವಿಜ್ಞಾನ ಮತ್ತು ರಸಾಯನಶಾಸ್ತ್ರಗಳನ್ನು ಒಳಗೊಂಡಿದೆ. ಅಲ್ಲದೆ ಅವರು ಭಾಷಾಶಾಸ್ತ್ರದಲ್ಲಿ ಕೂಡ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಅವರ ಅನೇಕ ಗ್ರಂಥಗಳಲ್ಲಿ ಪ್ರಮುಖವಾದವುಗಳೆಂದರೆ ಭಗವದ್ಗೀತಾ, ಕ್ರಿಸ್ಟ್ ಅಂಡ್ ಬುದ್ಧ, ಫಸ್ಟ್ ಪ್ರಿನ್ಸಿಪಲ್ ಆಫ್ ಥಿಯಾಸಫಿ, ದ ಐಡಿಯಾಸ್ ಆಫ್ ಥಿಯಾಸಫಿ, KH ಲೆಟರ್ಸ್ ಆಫ್ ಲೆಡ್ಬೀಟರ್, ಲೆಟರ್ಸ್ ಆಫ್ ದ ಮಾಸ್ಟರ್ಸ್ ಆಫ್ ದ ವಿಸ್ಡಮ್, ದ ಮೆಸೇಜ್ ಆಫ್ ಫ್ಯೂಚರ್ ಮತ್ತು ಪ್ರಾಕ್ಟಿಕಲ್ ಥಿಯಾಸಫಿ ಇತ್ಯಾದಿಗಳು. ಇದ್ರ ಬಗ್ಗೆ ತಿಳಿಯೋದಕ್ಕಿಂತ ಮೊದಲು ಇನ್ನೊಂದೆರಡು ವಿಷಯ ನಾನು ಹೇಳ್ತೀನಿ. ಥಿಯಾಸಫಿಕಲ್ ಪ್ರಚಾರ ಕಾರ್ಯದಲ್ಲಿ ಒಮ್ಮೆ ದಕ್ಷಿಣ ಭಾರತದ ಲಿಮಾ ಎಂಬಲ್ಲಿ ಥಿಯಾಸಫಿ ಪ್ರಚಾರ ಕಾರ್ಯ ಮಾಡಬೇಕಾದಾಗೆ ಅಲ್ಲಿನ ಬೌದ್ಧ ಧರ್ಮಗುರು ಏನು ಹೇಳ್ತಾರೆ, ಅಲ್ಲಿನ ಜನರಿಗೆ ನೀವು ಯಾರೂ ಇವರ ಭಾಷಣಕ್ಕೆ ಅಟೆಂಡ್ ಆಗಬಾರ್ದು, ಭಾಗವಹಿಸಬಾರ್ದು, ಯಾಕಂದರೆ ಇವರು ಥಿಯಾಸಫಿ ಹೆಸರಲ್ಲಿ ಜನರನ್ನು ತಪ್ಪುದಾರಿಯಲ್ಲಿ ಇಳಿತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಕಟಣೆಯ ಮೂಲಕ ಅವರು ಜನರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ. ಆದರೆ ಇದನ್ನು ಗಮನಿಸದೆ ಅನೇಕ ಭಾರಿ ಸಂಖ್ಯೆಯಲ್ಲಿ ಜನರು ಇವರ ಉಪನ್ಯಾಸ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಜೊತೆಗೆ ಇವರಿಗೆ ಜಯಘೋಷವನ್ನು ಕೂಡ ಮಾಡ್ತಾರೆ. ಮತ್ತು ಬ್ಲಾವಟ್ಸ್ಕಿ ಮತ್ತು ಮಹಾತ್ಮರ ಪತ್ರಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದ ಆ ಸಂದರ್ಭದಲ್ಲಿ ಇವರು ತಮ್ಮ ಲೇಖನಗಳ ಮೂಲಕ
HPB ಪ್ರಾಮಾಣಿಕರು ಎಂಬುದನ್ನು ನಿದರ್ಶನಗಳೊಂದಿಗೆ ದೃಢಪಡಿಸ್ತಾರೆ. ಇವತ್ತು ನಾವು ಮಹಾತ್ಮರ ಪತ್ರಗಳನ್ನು ಏನು ಓದ್ತಿದ್ದೀವೋ ಅವನ್ನೆಲ್ಲ ಇವರು ವ್ಯವಸ್ಥಿತವಾಗಿ ಸಂಗ್ರಹಿಸಿ ಪ್ರಕಟಣೆಯನ್ನು ಮಾಡಿರೋದಕ್ಕೆ ಅದು ಸಾಧ್ಯ ಆಗಿದೆ ಅಂದರೆ ಹೇಳಿದರೆ ತಪ್ಪಾಗಲಾರ್ದು. ಅಲ್ಲದೆ ಇವರು ಸೋದರ ಸಂಘದ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸಿದರು. ಭಾರತದಾದ್ಯಂತ ಅಂದು ಕೇವಲ 419 ಲಾಡ್ಜ್ಗಳಿದ್ದವು. ದೇಶ ಅವಾಗ ಸ್ವಾತಂತ್ರ್ಯ ಆಗಿರೋದ್ರಿಂದ ಪುನರ್ ನಿರ್ಮಾಣ ಕಾಲ ಆಗುತ್ತಿದ್ದ ಆ ಕಾಲದಲ್ಲಿ ಲಾಡ್ಜ್ಗಳ ಉನ್ನತ ಶಕ್ತಿ ಕೇಂದ್ರಗಳನ್ನಾಗಿ ರೂಪಿಸಬೇಕೆಂದು ಇಚ್ಛಿಸಿ ಸೋದರ ಜಿನರಾಜದಾಸರವರ ನೇತೃತ್ವದಲ್ಲಿ ಅಶೋಕ ಚಕ್ರ ಎಂಬ ಚಳುವಳಿ ಪ್ರಾರಂಭವಾಯಿತು. ಯಾವ ರೀತಿ ಅಶೋಕನು ಬುದ್ಧನ ಧರ್ಮ ಪ್ರಚಾರವನ್ನು ಮಾಡಿದನೋ, ಪ್ರಚಾರಕ್ಕಾಗಿ ಧರ್ಮಚಕ್ರ ಪ್ರವರ್ತನವನ್ನು ಸ್ಥಾಪಿಸಿದನೋ, ಅದೇ ರೀತಿಯಾಗಿ ಲಾಡ್ಜ್ನ ಉನ್ನತ ಶಕ್ತಿ ಕೇಂದ್ರಗಳನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಜಿನರಾಜದಾಸರವರು ಅಶೋಕ ಚಕ್ರ ಎಂಬ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಇದರ ಅಡಿಯಲ್ಲಿ ಅವರು ಚಕ್ರವರ್ತಿ ಅಶೋಕನ ರಾಜಶಾಸನಗಳು ಎನ್ನುವ ಹೊಸ ಅವತರಣಿಕೆಯನ್ನು ಪ್ರಕಟಿಸ್ತಾರೆ. ಈ ಪ್ರಕಟಣೆಯ ಒಂದು ಪತ್ರಿಕೆಯನ್ನು ಜವಾಹರ್ಲಾಲ್ ಅವರು ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಜಿನರಾಜದಾಸ ಅವರು ಈ ಪ್ರಕಟಣೆಯ ಪ್ರತಿಯೊಂದು ಲಾಡ್ಜ್ಗೆ ಕಳುಹಿಸಿ ಈ ರೀತಿ ಹೇಳ್ತಾರೆ: ಉತ್ತಮ ಪ್ರಜೆಗಳಾಗಲು ಬೇಕಾದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಹಾಗೂ ಯಾವಾಗಲೂ ಅನುಸರಿಸುತ್ತಿರುವ ಆಧ್ಯಾತ್ಮಿಕ ತತ್ವಗಳಿಗೆ ಪ್ರಾಧಾನ್ಯತೆ ಕೊಡಲು ಇಚ್ಛಿಸುವ ಎಲ್ಲ ಭಾರತದ ಪ್ರಜೆಗಳಿಗೂ ಈ ಪುಸ್ತಕವು ಮೀಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಜಿನರಾಜದಾಸರವರ ಒಂದು ಪುಸ್ತಕ ಥಿಯಾಸಫಿಯ ಮೂಲತತ್ವ, ಇದು ತುಂಬ ಮಹತ್ವದ್ದಾಗಿದೆ. ಈ ಥಿಯಾಸಫಿಯ ಸ್ಥೂಲ ಪರಿಚಯ ಹೊಸ ಸದಸ್ಯರಿಗೆ ಮಾಡಿಕೊಡ್ತಾರೆ. ಈ ಗ್ರಂಥದ ಮುನ್ನುಡಿಯಲ್ಲಿ ಅವರು ಈ ರೀತಿಯಾಗಿ ಬರೆದಿದ್ದಾರೆ: ಜೀವ ಮತ್ತು ಉಪಾಧಿಗಳ ಅಧ್ಯಯನದಿಂದ ಉಂಟಾಗುವ ಜ್ಞಾನಕ್ಕೆ ಥಿಯಾಸಫಿ ಎಂದು ಕರೆಯುತ್ತಾರೆ. ಈ ಜ್ಞಾನವನ್ನು ಅನೇಕ ಜೀವನ್ಮುಕ್ತ ಮಹಾತ್ಮರು ತಮ್ಮ ಅನುಷ್ಠಾನದಿಂದ ಪಡೆದುಕೊಂಡಿದ್ದಾರೆ. ಅವರು ಸಂಸರಣ ಮಾರ್ಗದಲ್ಲಿ ದೇಹಾತ್ಮ ಭಾವವನ್ನು ದಾಟಿ ಪರಿಪೂರ್ಣತೆಯನ್ನು ಹೊಂದಿದವರು. ಮನುಷ್ಯನು ಜೀವನ್ಮುಕ್ತ ವ್ಯವಸ್ಥೆಯನ್ನು ಹೊಂದಿದಾಗ ಅವನು ಪ್ರಕೃತಿಯ ವ್ಯವಹಾರಕ್ಕೆ ಅಧೀನನಾಗದೆ ಅದನ್ನು ಅವನೇ ನಿಯಂತ್ರಿಸುತ್ತಾನೆ. ಈಶ್ವರ ಸಂಕಲ್ಪಾನುಸಾರವಾಗಿ ನಡೆಯುತ್ತಿರುವ ಸೃಷ್ಟಿ ಕಾರ್ಯದ ಜ್ಞಾನವೇ ಥಿಯಾಸಫಿ. ಈ ಜೀವನ್ಮುಕ್ತರು ಈಶ್ವರನ ಪ್ರತಿನಿಧಿಗಳಾಗಿ ಸಂಸರಣ ಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ಹೀಗೆ ವಿಶ್ವದ ರೂಪ ಮತ್ತು ವಿಕಾಸವು ದೈವಿ ಯೋಜನೆಯಂತೆ ನಡೆಯುತ್ತದೆ. ಥಿಯಾಸಫಿ ಬೋಧಿಸುವ ಗುಪ್ತವಿದ್ಯೆಯು ದಿವ್ಯದೃಷ್ಟಿ ಹೊಂದಿದವರ ಅನುಭವದಿಂದ ಬಂದುದಾಗಿದೆ. ಪರಿಶೋಧನೆಯಿಂದ ಪಡೆದ ಈ ಜ್ಞಾನವನ್ನು ಯೋಗದೃಷ್ಟಿ ಹೊಂದಿದವರಿಗೂ ಥಿಯಾಸಫಿ ನೀಡಿದೆ. ಬ್ರಹ್ಮಜ್ಞಾನವು ಅಗಾಧವಾದುದು. ನಾವು ತಿಳಿದಿರುವುದು ಅಲ್ಪ ಮಾತ್ರ. ಈ ಅಲ್ಪಜ್ಞಾನವು ಸೌಂದರ್ಯ ಮತ್ತು ಕೌತುಕದಿಂದ ಅಂದರೆ ಕುತೂಹಲದಿಂದ ಕೂಡಿದೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾನುಭಾವಕ್ಕೆ ತಂದುಕೊಂಡು ಪರಮ ಆನಂದವನ್ನು ಹೊಂದಬೇಕು. ಇದನ್ನು ಹೇಳ್ಕೊಡೋದಕ್ಕಾಗಲ್ಲ, ನಾವೇ ಸ್ವತಃ ನಮ್ಮ ಅನುಭವದಿಂದ ಪಡೆಯಬಂಥ ಒಂದು ವಿದ್ಯೆ ಇದು. ಇದು ಎಲ್ಲರಿಗೂ ಸಾಧ್ಯವಾಗದಿದ್ದರೂ ಅತ್ಯುನ್ನತ ಆದರ್ಶಗಳಿಂದ ಕೂಡಿದ ಸಿದ್ಧಾಂತಗಳನ್ನು ಮಾನವನ ಮನಸ್ಸು ಬಯಸುವುದು ಸಹಜ. ಅಂಥವರಿಗೆ ಈ ಥಿಯಾಸಫಿ ಮೂಲತತ್ವ ಎಂಬ ಗ್ರಂಥ ಅತ್ಯಂತ ಉಪಯುಕ್ತವಾದುದು. ಅಷ್ಟೇ ಅಲ್ಲ, ಈ ಗ್ರಂಥ ಇನ್ನೂ ಅನೇಕ ವಿಷಯಗಳನ್ನು ಒಳಗೊಂಡಿದ್ದು ಅದು ಜೀವ ಮತ್ತು ಉಪಾಧಿಗಳು ಮತ್ತು ಅವುಗಳ ವಿಕಾಸ ಕ್ರಮ, ಸಪ್ತಲೋಕಗಳು, ಪ್ರಜ್ಞೆಯ ವಿಕಾಸ, ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ, ಈಶ್ವರ ಸಂಕಲ್ಪ, ತ್ರಿಮೂರ್ತಿಗಳ ಕಾರ್ಯ ಇತ್ಯಾದಿಗಳನ್ನು ಕುರಿತು ಸಾರ ಸಂಗ್ರಹವಾಗಿ ಈ ಪುಸ್ತಕ ವಿವರಿಸುತ್ತದೆ. ಒಟ್ಟಾರೆ ಇದು ಥಿಯಾಸಫಿ ಎಂದರೇನು ಎನ್ನುವ ಪ್ರಶ್ನೆಗೆ ಸೂಕ್ತವಾದ ಉತ್ತರವನ್ನು ನೀಡುತ್ತದೆ. ಇನ್ನು ಅವರ ಇನ್ನೊಂದು ಕೃತಿ ಪ್ರಾಕ್ಟಿಕಲ್ ಥಿಯಾಸಫಿ, ಅಂದರೆ ಇದು ಕನ್ನಡದಲ್ಲಿ ಬ್ರಹ್ಮ ವಿದ್ಯಾನುಷ್ಠಾನ ಅಂತ ಇದೆ.
ಇದರಲ್ಲಿ ಇವರು ಅತ್ಯಂತ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ ತಿಳಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ತಿಳಿಸುವುದೇನೆಂದರೆ, ಬ್ರಹ್ಮವಿದ್ಯೆಯ ಬೆಲೆ ನಮಗೆ ನಿಜವಾಗಿಯೂ ತಿಳಿಯಬೇಕಾಗಿದ್ದರೆ ನಾವು ಅದನ್ನು ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಅಥವಾ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿ ಗಂಟೆ, ಪ್ರತಿ ನಿಮಿಷ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಈ ಬ್ರಹ್ಮವಿದ್ಯೆಯ ಮೂಲ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅತ್ಯಂತ ಸರಳವಾಗಿ ತಿಳಿಸಿದ್ದಾರೆ. ಬ್ರಹ್ಮವಿದ್ಯೆಯ ಮೂಲ ತತ್ವಗಳು ನಮ್ಮ ಜೀವನದಲ್ಲಿ ಬೇರ್ಪಡಿಸದಂತೆ ಸೇರಿಕೊಂಡಿವೆ. ಇದನ್ನು ನಾವು ಅನುಷ್ಠಾನಗೊಳಿಸದೆ ತಿರಸ್ಕರಿಸಬಹುದೇ ಹೊರತು ಇವುಗಳಿಂದ ನಾವು ಬಿಡಿಸಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ನಾವು ಎಷ್ಟು ಇದರಿಂದ ದೂರ ಹೋಗ್ತೀವೋ ಅಷ್ಟು ನಾವು ಪುನರ್ಜನ್ಮವನ್ನು ತಗೊಳ್ತಾನೆ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಜೀವನ ಕ್ರಮವನ್ನು ಬದಲಾಯಿಸುವ ಬ್ರಹ್ಮವಿದ್ಯೆಯ ಮೂಲ ನಿಯಮಗಳೆಲ್ಲ 3 ಇದ್ದಾವೆ. ಅವುಗಳಲ್ಲಿ ಮೊದಲನೇದು, ಮನುಷ್ಯನು ನಾಶ ಹೊಂದದ ಆತ್ಮಸ್ವರೂಪ, ಮನ್ವಂತರಗಳು ವಿಕಾಸ ಹೊಂದಿ ಅವನು ಪರಿಪೂರ್ಣವಾಗಿ ವಿಕಾಸ ಆಗುತ್ತಾನೆ ಅಂಥೇಳಿ. ಎರಡನೇದು, ದೇವರ ಸಂಕಲ್ಪ ಹೊಂದಿದೆ, ಅದೇ ಸಂಸರಣೆ, ಆತ್ಮ ವಿಕಾಸವಾಗುತ್ತದೆ ಈ ಸಂಸರಣೆಯಲ್ಲಿ ಅಂತ ಹೇಳಿದ್ದಾರೆ. ಮೂರನೇದಾಗಿ, ಇತರರಿಗೆ ಸಹಾಯ ಮಾಡುವುದನ್ನು ಮೊದಲು ಮನುಷ್ಯ ಕಲಿಯಬೇಕು. ಇದರಿಂದ ದೇವರ ಸಂಕಲ್ಪದೊಡನೆ ಸಹಕರಿಸಿ ಬಾಳುವುದನ್ನು ಮನುಷ್ಯ ತಿಳಿಯಬಲ್ಲವನಾಗ್ತಾನೆ ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಇವರು ಥಿಯಾಸಫಿಯ ನೂತನ ಸದಸ್ಯರಿಗೆ ಅಥವಾ ಹೊಸ ಸದಸ್ಯರಿಗೆ ಈ ರೀತಿಯಾಗಿ ಕರೆ ನೀಡ್ತಾರೆ. ನಾನು ನಿಮ್ಮನ್ನು ಸಹೋದರರೆಂದು ಕರೆಯುತ್ತೇನೆ, ಏಕೆಂದರೆ ನಮ್ಮ ಸಂಸ್ಥೆಯ ಕೆಲಸದ ಅಡಿಪಾಯ ನಿಂತಿರುವುದೇ ಸಹೋದರತ್ವದ ಮೇಲೆ. ಸಂಸ್ಥೆಯ ಸದಸ್ಯರಾಗಲು ಅರ್ಜಿ ಸಲ್ಲಿಸಿದಾಗ ನೀವು ಅದರ 3 ಉದ್ದೇಶಗಳನ್ನು ಓದಿದ್ದೀರಿ. ಅದರಲ್ಲಿ ಮೊದಲನೆಯದೇ ಯಾವುದೇ ತಾರತಮ್ಯವಿಲ್ಲದ ವಿಶ್ವ ಭ್ರಾತೃತ್ವದ ಅಂಕುರ ಸ್ಥಾಪನೆ. ನೀವು ಕ್ರೈಸ್ತರಾದರೆ ಜೀಸಸ್ ತಿಳಿಸಿದ ಮಾನವನ 2 ಕರ್ತವ್ಯಗಳನ್ನು ಜ್ಞಾಪಿಸಿಕೊಳ್ಳಿ. ಒಂದು, ದೇವರನ್ನು ಪ್ರೀತಿಸುವುದು, ಇನ್ನೊಂದು ನಿಮ್ಮಂತೆ ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸುವುದು. ನೀವು ಹಿಂದೂ, ಜೈನ್, ಸಿಖ್, ಬೌದ್ಧ ಅಥವಾ ಇಸ್ಲಾಂ ಧರ್ಮದವರಾದರೆ ಅವುಗಳಲ್ಲಿ ತಿಳಿಸಿರುವ ಎಲ್ಲ ಮಾನವರ ಬಗೆಗಿನ ಅಗಾಧ ಪ್ರಮಾಣದ ಸಹಾನುಭೂತಿಯ ಬಗ್ಗೆ ಸ್ಮರಿಸಿರಿ. ಹಾಗೆಯೇ ನಮ್ಮ ಜೀವನ ಪರಿಣಾಮಕಾರಿಯಾಗಲು ಮತ್ತು ಆಧ್ಯಾತ್ಮಿಕವಾಗಿರಲು ದೈವದ ಬಗ್ಗೆ ಹಾಗೂ ಮಾನವರ ಸಂಕಷ್ಟಗಳನ್ನು ನಿವಾರಿಸುವ ಸಲುವಾಗಿ ಕೆಲಸ ಮಾಡಲು ಆಸಕ್ತಿ ಹೊಂದಿರಿ ಎಂದು ಅವರು ತಿಳಿಸಿದ್ದಾರೆ. ನಿಮಗೆ ಒಂದು ಮಾತನ್ನು ಸ್ಪಷ್ಟಪಡಿಸುತ್ತೇನೆ, ನೀವು ಸದಸ್ಯರಾದ ಮಾತ್ರಕ್ಕೆ ಥಿಯಾಸಫಿಯ ವಿಚಾರಗಳನ್ನು ಸಾಮಾನ್ಯವಾಗಿ ಭಾವಿಸಿರುವ ಕರ್ಮ, ಪುನರ್ಜನ್ಮ, ಮಹಾತ್ಮರು ಮುಂತಾದವನ್ನು ಒಪ್ಪಬೇಕೆಂದಿಲ್ಲ. ಈ ಉನ್ನತ ವಿಚಾರಗಳು ನಿಮ್ಮ ಸ್ವಂತ ಅನುಭವ ಮತ್ತು ಆಶೋತ್ತರಗಳ ನೆಲೆಯಲ್ಲಿ ನಿಮ್ಮ ಪರಿಶೀಲನೆ ಮತ್ತು ಮೌಲ್ಯಮಾಪನಕ್ಕಾಗಿ ಇವೆ. ಥಿಯಾಸಫಿಯಲ್ಲಿ ಯಾವುದೇ ರೀತಿಯ ಸಂಪ್ರದಾಯವಿಲ್ಲ ಅಥವಾ ಲಾಡ್ಜಿನ ನಿಮ್ಮ ಸದಸ್ಯತ್ವದ ಯಾವುದೇ ಅಧ್ಯಯನ ಅಥವಾ ಬೋಧೆಗೆ ನಿಮ್ಮನ್ನು ಕಟ್ಟಿಹಾಕುವುದಿಲ್ಲ. ನೀವು ಒಂದೇ ಒಂದು ನೈತಿಕ ಹೊಣೆ ಎಂದರೆ ಅಧ್ಯಯನ ಮತ್ತು ಚರ್ಚೆಯಲ್ಲಿ ನೀವು ಭಾಗವಹಿಸುವುದು ಹಾಗೂ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಸೌಜನ್ಯದಿಂದ ವ್ಯಕ್ತಪಡಿಸುವುದು ಅಂತ ಹೇಳಿದ್ದಾರೆ. ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯತ್ವ ಹಾಗೂ ಇತರೆ ಸಂಸ್ಥೆಗಳ ಸದಸ್ಯತ್ವದ ನಡುವಿನ ವ್ಯತ್ಯಾಸದ ಬಗ್ಗೆ ನಿಮಗೆ ತಿಳಿಯಬಯಸುತ್ತೇನೆ. ಇದು ಜಿನರಾಜದಾಸರವರ ವಾಕ್ಯ, ನಂದಲ್ಲ. ನಾವು ನಮ್ಮ ಸುತ್ತಮುತ್ತಲಿನ ಕತ್ತಲೆ ಮತ್ತು ಮೌಢ್ಯವನ್ನು ಹೋಗಲಾಡಿಸಲು ಪ್ರಾಮಾಣಿಕವಾಗಿ ಸತ್ಯವನ್ನು ಅನ್ವೇಷಿಸುವ ಸಹೋದರರ ಸಮೂಹವೇ ಹೊರತು ನಮ್ಮ ವೈಯಕ್ತಿಕ ಪರಿಹಾರಕ್ಕಾಗಿ ಇರುವುದಲ್ಲ. ಇದು ನಮ್ಮ ಸೆಲ್ಫಿಶ್ ಅಥವಾ ನಮ್ಮ ವ್ಯಕ್ತಿಗತವಾದಂತಲ್ಲ, ಇದು ಸಮೂಹ ದೃಷ್ಟಿಯಲ್ಲಿ ನಾವು ನೋಡಬೇಕಾಗಿದೆ. ಈ ಉನ್ನತ ಉದ್ದೇಶಕ್ಕಾಗಿ ಸಮೂಹದಲ್ಲಿ 2 ಅಥವಾ 3 ಇದ್ದರೆ ಸಾಕು. ಎಲ್ಲಿ ನನ್ನ ಹೆಸರಲ್ಲಿ 2 ಅಥವಾ 3 ಸೇರುತ್ತಾರೆಯೋ ನಾನು ಅವರ ಮಧ್ಯೆ ಇರುತ್ತೇನೆ ಎಂದಿದ್ದಾರೆ ಜೀಸಸ್. ಪ್ರಪಂಚದ ಕರ್ಮಭಾರವನ್ನು ತಗ್ಗಿಸಲು ಪ್ರಯತ್ನಿಸುವ ಅಂತಹವರು ನಿಸ್ವಾರ್ಥ ಭಾವದಿಂದ ಒಮ್ಮನಸ್ಸಿನಿಂದ ಒಂದೆಡೆ ಸೇರುವರು.
ನೀವು ಲಾಡ್ಜಿನ ಹೆಚ್ಚಿನ ಸಂಖ್ಯೆಯ ಸಭೆಗಳಲ್ಲಿ ಭಾಗವಹಿಸುತ್ತೀರೆಂದು ನಂಬಿದ್ದೇನೆ. ಭಾಗವಹಿಸಲು ಸಾಧ್ಯವಾಗದೇ ಹೋದರೆ ಸಭೆಯಲ್ಲಿ ಸೇರುವವರನ್ನು ನೆನೆದು ನಿಮ್ಮ ಶುಭಾಕಾಂಕ್ಷೆಗಳನ್ನು ಕಳುಹಿಸಿ. ಈ ಜಂಟಿ ಕೆಲಸವು ಶೀಘ್ರ ಫಲಿತಾಂಶಕ್ಕೆ ಕಾರಣವಾಗುತ್ತದೆ. ಥಿಯಾಸಫಿಕಲ್ ಸೊಸೈಟಿಯು ಕೆಲವು ಮಹಾತ್ಮರಿಂದ ಸಂಘಟಿಸಲ್ಪಟ್ಟಿದೆ. ನೀವು ಅದರ ಬಗ್ಗೆ ಮುಂದೆ ತಿಳಿಯುವಿರಿ. ಆದರೆ ಅವರಲ್ಲಿ ನೀವು ನಂಬಿಕೆ ಇಡಬೇಕೆಂಬ ಕಡ್ಡಾಯವಿಲ್ಲ. ವಿಶ್ವ ಸೋದರತ್ವವನ್ನು ಪ್ರತಿಪಾದಿಸುವ ಮೂಲಕ ಮಾನವ ಸಂಬಂಧಗಳಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ತರುವುದೇ ಅವರ ಉದ್ದೇಶವಾಗಿದೆ. ಪ್ರತಿಯೊಂದು ಮತವೂ ವಿಶ್ವ ಸೋದರತ್ವದ ತತ್ವವನ್ನು ಪ್ರತಿಪಾದಿಸಿದೆ. ಆದರೆ ಇದನ್ನು ಜಾರಿಗೊಳಿಸುವಲ್ಲಿ ಅವು ಭಾಗಶಃ ಯಶಸ್ವಿಯಾಗಿದೆ. ಈಗ ನಡೆಯುತ್ತಿರುವ ಯುದ್ಧಗಳು ಮತ್ತು ವಿವಿಧ ಗುಂಪುಗಳ ಘರ್ಷಣೆಗಳೇ ಇದಕ್ಕೆ ಸಾಕ್ಷಿ. ಥಿಯಾಸಫಿಕಲ್ ಸೊಸೈಟಿಯ ಮೂಲ ಸಹೋದರತ್ವದ ಬಗ್ಗೆ ಮಾನವನ ಪ್ರಜ್ಞಾವಂತಿಕೆಯನ್ನು ಮುಂಚೂಣಿಗೆ ತರುವುದೇ ನಮ್ಮ ಹಿರಿಯ ಸಹೋದರರ ಘನ ಪ್ರಯತ್ನವಾಗಿದೆ. ನಮ್ಮ ಬದುಕು ಪ್ರತಿ ನಿಮಿಷ ಇತರರೊಂದಿಗೆ ಪ್ರತಿಕ್ರಿಯಿಸುವುದೇ ಆಗಿದೆ. ಕೆಲವು ಪ್ರತಿಕ್ರಿಯೆಗಳು ಸುಂದರ ಹಾಗೂ ಸಂತೋಷ ತರಬಹುದು, ಆದರೆ ಕೆಲವು ದುಃಖವನ್ನು ತರುವಂಥವು ಕೂಡ ಇವೆ. ಯಾರಿಂದಲಾದರೂ ನಮಗೆ ತೊಂದರೆಯಾದಾಗ ನಾವು ಪ್ರತಿಕ್ರಿಯಿಸುವ ಮುನ್ನ ಅವನು ನನ್ನ ಸಹೋದರ ಎಂದು ಹೇಳಿಕೊಳ್ಳಿ. ಆಗ ನಿಮ್ಮ ಪ್ರತಿಕ್ರಿಯೆ ನ್ಯಾಯಬದ್ಧ ಮತ್ತು ಉದಾರವಾಗಿರುತ್ತದೆ. ನೀವು ಎಲ್ಲೇ ಇರಿ, ಬಸ್ ಅಥವಾ ರೈಲು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರೊಡನೆ, ನೀವು ಅವರನ್ನೆಲ್ಲರನ್ನೂ ಸಮೀಪದ ಸಹೋದರರೆಂದೇ ಭಾವಿಸಿ. ಈ ಭಾವನೆಗೆ ಸ್ವಲ್ಪವಾಗಿ ಒತ್ತು ಕೊಡುತ್ತಾ ಹೋದಂತೆ ನೀವು ಇನ್ನೂ ಉತ್ತಮ ರೀತಿಯಲ್ಲಿ ಜೀವಿಸಲು ಪ್ರೇರಣೆಯನ್ನು ನೀಡುವ ಥಿಯಾಸಫಿಯ ಹಲವಾರು ಸತ್ಯಗಳನ್ನು ಸ್ವತಃ ನೀವೇ ಕಂಡುಕೊಳ್ಳುವಿರಿ ಎಂದು ಹೇಳಿದ್ದಾರೆ. ಕೊನೆಯದಾಗಿ, ಒಬ್ಬ ಥಿಯಾಸಫಿಸ್ಟ್ ಎಂದರೆ ಥಿಯಾಸಫಿಯ ಆದೇಶದಂತೆ ನಡೆದುಕೊಳ್ಳುವವನು. ನೀವು ಮಾನವ ಅಥವಾ ಅದಕ್ಕಿಂತ ಕೆಳಗಿನ ಜೀವಿಯ ಬಗ್ಗೆ ಸಹೋದರನಂತೆ ಇರಲು ಪ್ರಯತ್ನಿಸಿದರೆ ನಿಮಗೆ ನೀವೇ ಮಾರ್ಗ, ಸತ್ಯ ಹಾಗೂ ಜೀವನ ಸಂತೋಷ ಎಂಬುದನ್ನು ಕಂಡುಕೊಳ್ಳುವಿರಿ ಎಂದು ಅವರು ತಿಳಿಸಿದ್ದಾರೆ. ಈ ರೀತಿಯಾಗಿ 4ನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೋದರ ಜಿನರಾಜದಾಸರವರು ತಮ್ಮ ಇಡೀ ಜೀವನವನ್ನು ಮಾನವನ ವಿಕಾಸಕ್ಕೆ ಅವಶ್ಯಕವಾದ ಥಿಯಾಸಫಿಯ ತತ್ವಗಳ ಪ್ರಚಾರಕ್ಕೆ ಮೀಸಲಾಗಿಟ್ಟಿದ್ದರು. ಇವರ ಕಾಲದಲ್ಲಿ ಥಿಯಾಸಫಿ ಪ್ರಜ್ವಲಮಾನವಾಗಿ ಜಗತ್ತಿನಾದ್ಯಂತ ಹರಡಿತು. ಇಂದು ನನಗೆ ಸಿಟಿ ಲಾಡ್ಜಿನವರು ಈ ಅವಕಾಶವನ್ನು ನೀಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.